ನಾವೆಲ್ಲ ಅನ್ಕೊಂಡಿದ್ವಿ ಬಹಳ ಮಹತ್ವರವಾದಂಥ ಒಂದು ಸಭೆಯನ್ನ ಕರೆದಿದ್ದಾರೆ. ಅದರಲ್ಲೂ ನೋಡ್ಬೇಕಂದ್ರೆ ಮಹಿಳಾ ವಿಧೇಯಕ ಬಿಲ್ ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ವಿಮೆನ್ ರಿಸರ್ವೇಶನ್ ಬಿಲ್ 2023ರಲ್ಲಿ ಆ ವಿಧೇಯಕ ಅಂಗೀಕಾರ ಆಗಿ ಆಕ್ಟು ಆಗಿ ರಾಷ್ಟ್ರಪತಿಗಳ ಸಹಿ ಕೂಡ ಆಗಿ ಅದು ವಿಧೇಯಕ ಆಗೋಗಿದೆ. ಅಂದ್ರೆ ಅದನ್ನ ಜಾರಿಗೆಗೊಳಿಸ್ಬೇಕಷ್ಟೆ. ಆ ಜಾರಿಗೆಗೊಳಿಸುವಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ನೂರಾರು ಅದಕ್ಕೆ ಜೊತೆಗೆ ಒಂದು ಡಿಲಿಮಿಟೇಷನ್ಸು ಮತ್ತೆ ಸೆನ್ಸಸ್ಸು ತಮಗೆ ಮತ್ತೆ ಸಾರ್ವಜನಿಕರಲ್ಲಿ ನಾನು ಹೇಳೋದಿದೆ. ಆ ಬಿಲ್ನ ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತೆ ಅನ್ನುವಂಥದಕ್ಕೆ ಅವರ ಈ ಜರ್ಮನ್ನು ಮತ್ತೆ ರೋಮಲ್ಲಿ ಟ್ರಾಜನ್ ಹಾರ್ಸ್ ಅಂತ ಕರೀತಾರೆ. ಹಾಗಂದ್ರೆ ಒಂದು ಮುಖವಾಡ ಮನಸ್ಸಲ್ಲಿರೋದು ಪ್ರಾಕ್ಟೀಸಲ್ಲಿ ಹಾಕುವಂಥದ್ದು ಅದು ಒಂದು ರೀತಿ, ಜನರಿಗೆ ಹೇಳೋದೊಂದು ಮಾಡೋದೊಂದು, ಹೇಳೋದನ್ನ ಏನೂ ನಡ್ಕೊಳ್ಳಲ್ಲ. ಅಂದರೆ ಅವರ ಹಿಂಭಾಗ ಅಂದರೆ ಹಿಡನ್ ಅಜೆಂಡಾ ಅಂತ ಕರಿತೀವಿ, ಹಾಗೆ ಹಿಡನ್ ವಿಕೃತ ಮನಸ್ಥಿತಿ ಇದು ಪ್ರದರ್ಶನ ಮಾಡ್ತದೆ. ಆಗೋಗಿರೋ ಬಿಲ್ 23ರಲ್ಲಿ 434 ಓಟು ಸರ್ವಾನುಮತದಿಂದ ಯಾರೂ ಕೂಡ ಎಲ್ಲ ಪಕ್ಷಗಳು ಸೇರಿ ಇದಕ್ಕೆ ಅಂಗೀಕಾರ ಕೊಟ್ಟಿರುವಂಥದ್ದು ವಿಮೆನ್ ಬಿಲ್ ಪಾಸ್ ಆಗೋಗಿದೆ. ಆದರೆ ಇದಕ್ಕೆ ಡಿಲಿಮಿಟೇಷನ್ ಜೊತೆಗೆ ಹಾಕುವಂಥದ್ದು ನೆಸಸರಿ ಇರಲಿಲ್ಲ. ಅದರ ಜೊತೆಗೆ ಸೆನ್ಸಸ್ಸು ಮಾಧ್ಯಮದ ಸ್ನೇಹಿತರೆ, ಸೆನ್ಸಸ್ಸು ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ 10 ವರ್ಷಕ್ಕೊಂದ್ಸರಿ ಆಗ್ತದೆ. 2011 ಆದ ನಂತರ 2021ರಲ್ಲಿ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಏನು ನಮ್ಮ ದೇಶಕ್ಕೆ ಮತ್ತೆ ವಿಶ್ವಕ್ಕೆ ಒಂದು ಮಹಾಮಾರಿ ಕರೋನಾ ಅನ್ನುವಂಥ ಪ್ಯಾಂಡಮಿಕ್ ಇದು ಬಂದಿರೋದ್ರಿಂದ ಸೆನ್ಸಸ್ ಮಾಡಲಿಕ್ಕಾಗಿಲ್ಲ. ಅದಾದ ನಂತರ ಮತ್ತೆ NDA ಸರ್ಕಾರ 24ರಲ್ಲಿ ಅವರು ಮತ್ತೆ ಅಧಿಕಾರ ತೆಗೆದುಕೊಳ್ತಾರೆ. ನಾವೆಲ್ಲ ಇತಿಹಾಸನ ನೋಡ್ತಾ ಇರ್ತೀವಿ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀವಿ. ಈ ನಮ್ಮ ಭಾರತದ ಇತಿಹಾಸದಲ್ಲಿ ತೆಗೆದುಕೊಳ್ಳುವಂಥ ಕಾನೂನುಗಳ ಬಗ್ಗೆ ಬಹಳ ಹತ್ತಿರವಾಗಿ ನಾವು ಸ್ಟಡೀಸ್ ಮಾಡ್ತಾನೆ ಇರ್ತೇವೆ. 21ರಲ್ಲಿ ಸೆನ್ಸಸ್ ಆಗಿರೋದಿಲ್ಲ, ಆದರೆ 25ರಲ್ಲಿ ನಾವು ನೋಡ್ತಾ ಇದ್ವಿ ಈ NDA ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಸೆನ್ಸಸ್ ಮಾಡುತ್ತೆ ಅಂತ. ಯಾಕಂದ್ರೆ ಸೆನ್ಸಸ್ ಅಲ್ಲಿ ಸಾಕಷ್ಟು ಮಾಹಿತಿಗಳ ಪ್ರತಿ 10 ವರ್ಷದ ಅಧ್ಯಯನಗಳು ನಡೀತದೆ. ಜನಸಂಖ್ಯೆ ಆಗಿರ್ಬೋದು ಅಥವಾ ಅದರಲ್ಲಿ ಏನಾದರೂ ಬ್ಯಾಕ್ವರ್ಡ್ ವಿವಿಧವಾದಂಥ ಸೆನ್ಸಸ್ ಭಾರತದ ಪ್ರತಿಯೊಂದು ಪಾಪ್ಯುಲೇಷನ್ ಇಂದ ಇದ್ದು ನಡೀತದೆ. ಅದನ್ನ 25ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಇವರು ಪಾಸ್ ಮಾಡ್ತಾರೆ, ವಿಲ್ ಡೂ ದ ಸೆನ್ಸಸ್ ಇನ್ 2026 ಅಂತ. ಸೊ ನಾವಾದ್ರೂ ಅನ್ಕೊಂಡ್ವಿ, ಯಾಕಂದ್ರೆ ನಾವು ಬಹಳ ವರ್ಷದಿಂದ 27 ವರ್ಷ ಪಾರ್ಲಿಮೆಂಟ್ ಅಲ್ಲಿ ಅಪ್ಪರ್ ಹೌಸ್ ಅಲ್ಲಿ ಮತ್ತೆ ಲೋವರ್ ಹೌಸ್ ಅಲ್ಲಿ ಹೋಗುತ್ತೆ, ಮತ್ತೆ ಪಾಸ್ ಆಗಲ್ಲ, ಹೋಗುತ್ತೆ ಬರುತ್ತೆ ಅಂತ 27 ವರ್ಷದ ದೀರ್ಘದ ಮಹಿಳಾ ವಿಧೇಯಕ ಅದು ನೆನೆಗುದಿಗೆ ಬಿದ್ದಿತ್ತು. 23ರಲ್ಲಿ ಅಂಗೀಕಾರ ಆದ್ಮೇಲೆ ಅದು ನೆಕ್ಸ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರಿಸರ್ವೇಶನ್ ಬಂದಾಗ ಎಷ್ಟೋ ಸರಿ ನಾವೆಲ್ಲ ಮಹಿಳಾ ಹೋರಾಟಗಾರರು ಕಾಯ್ತಾ ಇರ್ತೀವಿ, ನಾವು ಕೂಡ ರಿಸರ್ವೇಶನ್ ಅಲ್ಲಾದ್ರೂ ಚುನಾವಣೆಗೆ ನಿಂತು ಮತ್ತೆ ಈ ಜನಸೇವೆ ಮಾಡಬೇಕು ಅನ್ನುವಂಥದ್ರಲ್ಲಿ ನಮ್ಗೆ 28ರಲ್ಲಿ ಬಹಳಷ್ಟು ಆಸೆಗಳು. ಮತ್ತೆ ಭಾರತದ ಮಹಿಳಾ ರಾಜಕಾರಣದ ದಿಕ್ಕು ಬದಲಾಗುತ್ತೆ, ಹೊಸ ಇತಿಹಾಸ ಸೃಷ್ಟಿ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲೂ ಮತ್ತೆ ವಿಧಾನಸಭೆಗಳಲ್ಲಿ. ಆದ್ರೆ ಇದು ದೊಡ್ಡ ನೋವಾದಂತ ಸಂಗತಿ. ಇದು ಅವರು ಬಹಳ ಸ್ಪೆಷಲ್ ಮೀಟಿಂಗ್ ಅಂತ ಕರೆದು ಮಹಿಳೆಯರ ಬಿಲ್ಗೆನೆ ಈ ರೀತಿ ಮಾಡ್ಬೇಕನ್ನೋಂಥದ್ದು, ಮತ್ತೆ ಈ ಡಿಲಿಮಿಟೇಷನ್ ಎಕ್ಸಸೈಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನು 5 ವರ್ಷ ಆಗ್ಬೋದು ಅಥವಾ 10 ವರ್ಷನೇ ಆಗ್ಬೋದು, ಅಲ್ಲಿವರೆಗೂ ಮಹಿಳಾ ಮೀಸಲಾತಿ ಅಂಗೀಕಾರ ಆಗಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವರಿಗೆ ಮನಸ್ಸೇ ಇಲ್ಲ. ಈಗ ಬಿಲ್ಲು ಅದು ಸೆನ್ಸಸ್ ಮತ್ತೆ ಡಿಲಿಮಿಟೇಷನ್ ಜೊತೆ ಮಹಿಳಾ ಬಿಲ್ ತರಬೇಡಿ, ಮಹಿಳಾ ಬಿಲ್ ಈಗಾಗಲೇ ಆಗೋಗಿದೆ, ಅದನ್ನ ನೇರವಾಗಿ ಇಂಪ್ಲಿಮೆಂಟ್ ಮಾಡಿ. ಈ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಮಾಡ್ತೀರಾ ಅದು ಪ್ರತ್ಯೇಕವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಇಡೀ ಅಪೋಸಿಷನ್ ಅವರು ಅದನ್ನ ವಿರೋಧ ಮಾಡಿರ್ತಾರೆ. ಆದ್ರೆ ಇದೇ ನೆಪದಲ್ಲಿ ಮಾನ್ಯ ಪ್ರಧಾನಿಗಳು ಹೇಳ್ತಾರೆ,
ಇದು ಎಲ್ಲ ವಿರೋಧ ಪಕ್ಷದವರು ಇವರೆಲ್ಲರೂ ಕೂಡ ಮಹಿಳಾ ವಿರೋಧಿಗಳಂತ. ಇಷ್ಟು ಮಹಿಳಾ ವಿರೋಧಿ ಅನ್ನೋಂಥದಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ಮೊದಲನೇದಾಗಿ ಈ ಒಂದು ಇವತ್ತಿನ ಒಂದು ಮನಸ್ಥಿತಿ ಈ 2-3 ಬಿಲ್ಗಳ ಜೊತೆಗೆ ತೆಗೆದುಕೊಂಡು ಬಂದಿದ್ದಾರೆ. ಮಹಿಳಾ ಮೀಸಲಾತಿ ಜಾರಿಗೆ ಆಗಿದ್ರೂ ಕೂಡ, ಆದ್ರೆ ಸ್ವಾತಂತ್ರ್ಯ ಬಂದಾದ ನಂತರ ಏನು ಸಾವಿರಾರು ವರ್ಷಗಳ ನಮ್ಮ ಮಹಿಳೆಯರ ಮೇಲೆ ನಾವು ಇದನ್ನ ಈವಿಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಏನು ಈ ಸತಿ ಸಿಸ್ಟಮ್ ಆಗಿರ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜಸ್ ಆಗಿರ್ಬೋದು, ಡೌರಿ ಡೆತ್ಸ್ ಆಗಿರುವಂಥದ್ದು, ಎಲ್ಲರಿಗೂ ಕೂಡ ನಮ್ಗೆಲ್ಲ ಅರಿವಿದೆ. ಕಾಲೇಜಲ್ಲಿ ನಾವು ಓದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿ ಕೂಡ ಡೌರಿ ಹೆರಾಸ್ಮೆಂಟ್ ಅಲ್ಲಿ ಸಾಯುವಂಥದ್ದು. ಇಂಥ ಒಂದು ದೊಡ್ಡ ಈವಿಲ್ ಪ್ರಾಕ್ಟೀಸಸ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಅಕ್ಕ ತಂಗಿದಿರಾಗಿರ್ಬೋದು, ತಾಯಿಂದಿರಾಗಿರ್ಬೋದು, ಧರ್ಮಪತ್ನಿಗಳಾಗಿರ್ಬೋದು, ಇವತ್ತು ಈ ಸಮಾಜದಲ್ಲಿ ಗೌರವವಾಗಿ, ಸ್ವಾಭಿಮಾನವಾಗಿ, ಗರ್ವ ಅಂತಂದ್ರೆ ನಾನು ಈ ಒಂದು ಭಾರತದ ಸಮಭಾಗಿ ಒಂದು ಏನು ಪ್ರಜೆ ನಾನು ಅನ್ನೋಂಥ ಒಂದು ಗೌರವದಿಂದ ಇವತ್ತೇನಾದ್ರೂ ಮಹಿಳೆಯರು ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮತ್ತೆ ಡೆಫಿನೆಟ್ಲಿ ಆರ್ಥಿಕವಾಗಿ ಬಹಳಷ್ಟು ದಾಪುಗಾಲುಗಳ ಹಾಕಿದ್ದೇವೆ. ಈಗ ರಾಜಕೀಯವಾಗಿ ಕೂಡ 73-74 ತಿದ್ದುಪಡಿ ಪ್ರಕಾರ ಆ ತಿದ್ದುಪಡಿ ಬಂದಾದ ಮೇಲೆ ಎಲ್ಲ ಲೋಕಲ್ ಬಾಡೀಸಲ್ಲೂ ನೀವೇ ನೋಡ್ತೀರಾ, ನಿಮ್ಮನೇಲಿ ಇರುವಂತ ಮಹಿಳೆಯರು ಇವತ್ತು ರಾಜಕೀಯವಾಗಿ ಈ ಟ್ರೈ ಪಂಚಾಯತ್ ಮತ್ತೆ ನಗರ ಪಾಲಿಕೆ ಪುರಸಭೆಗಳಲ್ಲಿ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳು ಬಹಳ ಯಶಸ್ವಿಯಾಗಿ ರಾಜಕೀಯವಾಗಿ ಕೂಡ ಭಾಗಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ ಹೋರಾಟ 100,000 ವರ್ಷದ ಹೋರಾಟ, ರಾಜಕೀಯದ ಒಂದು ಮೀಸಲಾತಿ ಕೂಡ ಬಂದಾಗ ಅದು ಪಾರ್ಲಿಮೆಂಟ್ ಮೇನ್ ದೇಶದ ಒಂದು ಕಾನೂನನ್ನು ತೀರ್ಮಾನ ಮಾಡುವಂಥದ್ದು, ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿ ತೆಗೆದುಕೊಂಡಂತ ಒಂದು ನಿರ್ಣಯದಲ್ಲೂ ಕೂಡ ಒಂದು ಮಹಿಳೆಯರ ಒಂದು ಭಾಗವಹಿಸುವಿಕೆ ಮೀಸಲಾತಿ ಮುಖಾಂತರ ಬಂದಾಗ ಅದು ಹೆಚ್ಚು ರಿಯಲ್ ಮೀಸಲಾತಿ ಸಿಗುತ್ತೆ. ಪುರುಷ ಪ್ರಧಾನವಾದಂಥ ಒಂದು ಸಮಾಜದಲ್ಲಿ ಮೀಸಲಾತಿ ಇಲ್ಲದೆ ಇದ್ದಾಗ ಎಲ್ಲ ವರ್ಗದೂ ಆಗುತ್ತೆ. ಅದು ಬರೀ ಮಹಿಳೆಯರು ಮೇನ್ ಆಗಿ ನಮ್ಮ ಜೆಂಡರ್ ಇನ್ಈಕ್ವಾಲಿಟಿ ಬಗ್ಗೆ ಹೋರಾಟಗಳಲ್ಲಿ ಇದೊಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕಾದಿದ್ದಾಗ ನಮಗೆ ಅನ್ಯಾಯ ಆಗಿದೆ. ಹಾಗಾಗಿ ಇದನ್ನ ಇವಾಗ ಹೇಗೆ ನಮ್ಮ ಒಂದು 543 ಪಾರ್ಲಿಮೆಂಟ್ ಸೀಟು ಮತ್ತೆ ಡಿಫ್ರೆಂಟ್ ಇದು ಲೆಜಿಸ್ಲೇಚರ್ಸ್ ಎಲ್ಲ ಇದೆಯಲ್ಲ, ಆ ಒಂದು ವಿಧೇಯಕಕ್ಕೆ ಇದು ಇಂಪ್ಲಿಮೆಂಟ್ ಮಾಡಿ. ನಾವು ಮಹಿಳಾ ವಿರೋಧಿ ಇಲ್ಲ, ನೀವು ಮಹಿಳಾ ವಿರೋಧಿಗಳು. BJP ಅಂತ ಮುಖವಾಡ ಹಾಕೊಂಡಿರ್ಬೋದು, ಪ್ರಧಾನಿ ಮೋದಿ ಆಗಿರ್ಬೋದು, ಅವರ ಒಂದು ಸಹ ಸಂಘಟನೆಗಳು ಇದೆಯಲ್ಲ, ಬಹಳಷ್ಟು ಸಂಘಟನೆಗಳು ಮಹಿಳೆಯರ ಒಂದು ಪರವಾದಂಥ ನಿಲುವುಗಳು ಸಮಾಜದಲ್ಲಿ ಎಷ್ಟೊಂದು ಮಹಿಳೆಯರ ಬಗ್ಗೆ ಅವರಲ್ಲೇನೆ ಸಾಕಷ್ಟು ಮಹನೀಯರು ನಾಯಕರುಗಳು ಇವತ್ತು ಈ ವಿಧೇಯಕದನ್ನ ಬೇಡ, ಇದನ್ನ ಮುಂದೆ ಹಾಕೋಣ ಅನ್ನುವಂಥದ್ದನ್ನು ಕೂಡ ಈ ಎಲ್ಲ ಒಂದು ಮನಸ್ಥಿತಿಗಳ ಹಿನ್ನೆಲೆಯಿಂದ ಈ ಒಂದು ಬಿಲ್ನ ಇಂಪ್ಲಿಮೆಂಟ್ ಮಾಡಿದಿರಾ. ಮತ್ತೆ ಇದನ್ನ ವಿಧೇಯಕ್ಕೆ ತಗೊಂಡು ಬಂದು ಇದಕ್ಕೆ ಡಿಲಿಮಿಟೇಷನ್ ಮಾಡಿದ್ಮೇಲೆ ಇದನ್ನ ಮಾಡೋಣ, ಸೆನ್ಸಸ್ ಮಾಡಿದ್ಮೇಲೆ ಮಾಡೋ ಅನ್ನುವಂಥದ್ದು ಈ ಒಂದು ಮುಖವಾಡನ ನಾವು ಖಂಡಿಸ್ತೇವೆ, ಅದನ್ನ ವಿರೋಧ ಮಾಡ್ತೇವೆ. ಇಮ್ಮಿಡಿಯೇಟ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿ. ದ ಬಿಲ್ ಈಸ್ ಆಲ್ರೆಡಿ ಬಿಕಮ್ ಎನ್ ಆಕ್ಟ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಅದನ್ನ ಅವರ ಅಸೆಂಟ್ ಕೊಟ್ಟು ಅದನ್ನ ಪಾಸ್ ಆಗಿದೆ, ಆಕ್ಟ್ ಆಗೋಗಿದೆ. ಇದನ್ನ ನಮ್ಮ ಇಡೀ ದೇಶದ ಜನರಿಗೆ ಎಲ್ಲ ನಾಗರಿಕರಿಗೆ ದಿಕ್ಕು ತಪ್ಪಿಸೋದು. ಅವ್ರು ಹೇಳ್ಬೋದಲ್ಲ, ಅದು ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದಾರೆ ಅಂದ್ರೆ ಅವರ ಒಂದು ರಾಜಕಾರಣದ ತಂತ್ರ. ಪುಲ್ವಾಮಾ ನೋಡಿದ್ವಿ, ಪಹಲ್ಗಾಮ್, ಎಲ್ಲ ಇದನ್ನು ನಾವು ಚುನಾವಣೆಯಲ್ಲಿ ಅವರ ಒಂದು ನೀತಿಯ ಒಂದು ಧೋರಣೆಗಳನ್ನೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಇದು ಮಹಿಳೆಯರಿಗೆ ಮಾಡಿದಂಥ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ನಮ್ಮ ಸಂಘಟನೆಯ ಅಧ್ಯಕ್ಷರು, ಹಾಗೂ ನಮ್ಮ ಸ್ಥಳೀಯ ನಾಯಕರಾದಂಥ ಸುರೇಶ್ ಅಣ್ಣನವರು ಎಲ್ಲರೂ ಕೂಡ ಈ ರಾಮನಗರ ಜಿಲ್ಲೆ ನಮಗೆ ಉಸ್ತುವಾರಿ ಕೊಟ್ಟು ಈ ಮಹಿಳಾ ಬಿಲ್ಲು ವಿಧೇಯಕವನ್ನು ಅವರು ಏಕೆ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತೆ ನಮ್ಮಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷೆ ಮತ್ತೆ ಎಲ್ಲ ಪದಾಧಿಕಾರಿಗಳಿದ್ದಾರೆ, ನೀವು ಹಳ್ಳಿಗೂ ಹೋಗಿ ಮನೆಗೂ ಇದು ತಿಳಿಸ್ಬೇಕು. ಯಾಕಂತಂದ್ರೆ ನಾಳೆ ದಿನ ಅವ್ರ ಮನೆಯಲ್ಲಿ ಆ ಹಳ್ಳಿನಲ್ಲಿ ಹೆಣ್ಣು ಮಗಳು ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ಬೋದು. ಹಾಗಾಗಿ ಇದು BJP
ಮಾಡ್ತಾ ಇರುವಂತ ಮಹಿಳಾ ಮೀಸಲಾತಿಗೆ ದೊಡ್ಡ ಕೊಡಲಿ ಪೆಟ್ಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ತಮಗೆ ತಿಳಿಸೋಕೆ ನಾನು ಇಷ್ಟಪಡ್ತೀನಿ.